ವೆಲ್ಕಮ್ ಬ್ಯಾಕ್ ಟು ನೇತ್ರ ಕುಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆನೆ ಬೇಗನೆ ರೆಡಿ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಟೈಪ್ ಅಲ್ಲಿ ಅಕ್ಕಿ ಹಿಟ್ಟಿಂದ ಬೇಗನೆ ಬೆಳಿಗ್ಗೆ ಮಾಡುವಂತ 4 ತರಹದ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ. ನಾನು ಪಡ್ಡನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು 1/4 ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಅಷ್ಟು ರವೆಯನ್ನು ಹಾಕಿದ್ದೀನಿ. ಮತ್ತೆ 1 ಕಪ್ ಅಷ್ಟು ಮೊಸರು ಹಾಕಿದ್ದೀನಿ. 1 ಕಪ್ ನೀರು ಹಾಕಿದ್ದೀನಿ. 1 ಕಪ್ ಕ್ಯಾರೆಟ್, 1 ಕಪ್ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಎಲೆ, 1-2 ಹಸಿಮೆಣಸು, ಒಂದು ಸ್ವಲ್ಪ ಜಿಂಜರನ್ನು ತುರಿದು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸಾಲ್ಟ್, 1 ಪಿಂಚು, ಒಂದು ಸ್ವಲ್ಪ 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ತಾ ಇರ್ತೀನಿ. ಅದು ಎಷ್ಟು ನಮಗೆ ಬೇಕಂತ ನೋಡ್ಕೊತ ಒಂದೇ ಸಲ ಫುಲ್ ನೀರನ್ನು ಹಾಕ್ಕೊಳ್ಬೇಡಿ, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಸಾಕು ಇಷ್ಟು. ಇವಾಗ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಪಡ್ ಮಾಡೋ ತವಾವನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಯಿಲನ್ನು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕಾದ ಮೇಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಹಾಕಿ ರೆಡಿ ಆದ ನಂತರ ಒಂದು 5 ಮಿನಿಟ್ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ನಾನು ಇವಾಗ ಬೇಯಿಸ್ಕೊಳ್ತೀನಿ. ಒಂದು 5 ಮಿನಿಟ್ ಆಗಿದೆ. ಇವಾಗ ನೋಡಿ ಈ ರೀತಿ ಬರುತ್ತೆ. ಇದನ್ನು ಮತ್ತೆ ಎಲ್ಲ ಕಡೆ ಎಲ್ಲದನ್ನು ಉಲ್ಟಾ ಮಾಡಿ ತಿರ್ಸಿ ಹಾಕ್ಕೊಳ್ತೀನಿ. ಮತ್ತೆ ಒಂದು 5 ಮಿನಿಟ್ ಇದನ್ನು ಮತ್ತೆ ಕುಕ್ ಮಾಡ್ತೀನಿ, ಆಯಿಲನ್ನು ಮೇಲ್ಗಡೆ ಹಾಕ್ಕೊಂಡು. ಇವಾಗ ಚೆನ್ನಾಗಿ ರೆಡಿಯಾಗಿದೆ. ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತೆ ಅದೇ ರೀತಿ ಉಳಿದ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸಿ ಮತ್ತೆ ತೆಗೆದಿಟ್ಕೊಳ್ತೀನಿ. ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಚಟ್ನಿ ಜೊತೆ ಕೂಡ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಯಾಕೆಂದರೆ ನಾವು ಮಸಾಲ ಎಲ್ಲ ಹಾಕಿರೋದ್ರಿಂದ ಅದನ್ನು ಹಾಗೆ ಕೂಡ ತಿನ್ಬೋದು. ಚಟ್ನಿಯಿಂದ ತಿಂದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ವೆಜಿಟೇಬಲ್ ತಿನ್ನಲ್ಲ. ಈ ರೀತಿ ನಾವು ತಿಂಡಿಗೆ ವೆಜಿಟೇಬಲ್ ಮಿಕ್ಸ್ ಮಾಡಿ ಹಾಕಿ ಕೊಡೋದ್ರಿಂದ ಮಕ್ಕಳು ಇದನ್ನು ಈಸಿಯಾಗಿ ತಿಂತಾರೆ, ಇಷ್ಟಪಟ್ಟು ಕೂಡ ತಿಂತಾರೆ. ಇವಾಗ ನೆಕ್ಸ್ಟ್ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿದೆ. ಇದನ್ನು ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಇದು ಮಸಾಲ ಹಾಕಿ ಎಲ್ಲ ದೋಸೆ ಮಾಡೋದು. ಇದನ್ನು ಮಾಡಲಿಕ್ಕೆ ಒಂದು ಪ್ಯಾನಿಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ರವೆಯನ್ನು ತಗೊಂಡಿದ್ದೀನಿ, ಮತ್ತು ಅರ್ಧ ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ದೋಸೆಯ ಕನ್ಸಿಸ್ಟಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮಸಾಲ ಮಾಡ್ಕೊಳ್ಳಿಕ್ಕೆ 1 ಈರುಳ್ಳಿ, 1 ಟೊಮೆಟೊ, ಮತ್ತು 1 ಕಪ್ ಕ್ಯಾರೆಟು, ಮತ್ತು ಕೊತ್ತಂಬರಿ ಸೊಪ್ಪು, ಬೇವಿನ ಎಲೆ, ಹಸಿಮೆಣಸು, ಸ್ವಲ್ಪ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಚಿಲ್ಲಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಈ ಕಡೆ ದೋಸೆ ಹಿಟ್ಟು ರೆಡಿಯಾಗಿದೆ ನೋಡಿ. ಉದ್ದಿನ ಹಿಟ್ಟು ಯಾವ ರೀತಿ ಮಾಡ್ಕೊಳ್ತೀವಿ ಅಷ್ಟು ಆಗಿದ್ದರೆ ಸಾಕು. ಇವಾಗ ಈ ಕಡೆ ತವ ಇಟ್ಕೊಂಡು ಎಣ್ಣೆ ಹಾಕಿ ಇವಾಗ ದೋಸೆ ಯಾವ ರೀತಿ ಹಾಕ್ಕೊಳ್ತೀವಿ ಉದ್ದಿನ ದೋಸೆ ಅದೇ ರೀತಿಯಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪಾಗಿ ಹಾಕ್ಕೊಂಡಿದ್ದೀನಿ. ಇದರ ಮೇಲೆ ನಾವು ಮಾಡ್ಕೊಂಡಿರುವ ಮಸಾಲವನ್ನು ಹಾಕಿ ಇವಾಗ ಒಂದು 5 ಮಿನಿಟ್ ಕುಕ್ ಮಾಡ್ಕೊಳ್ಳಿ. ಇದು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಉಲ್ಟಾ ಮಾಡಿ ಹಾಕಿ ಈ ಕಡೆನೂ ಒಂದು 3 ಮಿನಿಟ್ ಬೇಯಿಸ್ಕೊಂಡು ತಗೊಳ್ಳಿ. ಹೀಗೆ ಎಲ್ಲ ದೋಸೆಯನ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಇದಕ್ಕೆ. ಮತ್ತೆ ದೋಸೆ ಕಂಪ್ಲೀಟಾಗಿ ರೆಡಿಯಾಗಿದೆ ನೋಡಿ. ಇದು ಸಖತ್ ಟೇಸ್ಟ್ ಆಗಿರುತ್ತೆ. ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೆಚ್ಚಾಗಿ ಮಕ್ಕಳು ತರಕಾರಿ ತಿನ್ನಲು ಇಷ್ಟಪಡಲ್ಲ. ಈ ರೀತಿಯಾಗಿ ಮಾಡಿದರೆ ಅವರು ದೋಸೆಯನ್ನು ಖಾಲಿ ಮಾಡ್ತಾರೆ. ತರಕಾರಿ ಹೋದಾಗೂ ಆಗುತ್ತೆ. ಕ್ಯಾರೆಟ್ ಎಲ್ಲ ತುಂಬ ಹೆಲ್ದಿ ಆಗಿರೋದ್ರಿಂದ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಇದ್ದರೆ ಜಾಸ್ತಿ ಸ್ವಲ್ಪ ಹಸಿಮೆಣಸು ಎಲ್ಲ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಎಲ್ಲ ದೋಸೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದರ ಜೊತೆಗೆ ಒಂದು ಚಟ್ನಿ ಸರ್ವ್ ಮಾಡ್ಕೊಂಡಿದ್ದೀನಿ. ದೋಸೆ ಕೂಡ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ಬೋದು. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ, ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ. ನೆಕ್ಸ್ಟ್ ಒಂದು ರೆಸಿಪಿ ತೋರಿಸ್ತೀನಿ. ಇದು ಅಕ್ಕಿ ರೊಟ್ಟಿ. ಇದು ಕೂಡ ತುಂಬಾ ಬೆಳಿಗ್ಗೆ ಬೇಗನೆ ಪ್ರಿಪೇರ್ ಮಾಡುವಂಥ ತಿಂಡಿ ಅಕ್ಕಿ ರೊಟ್ಟಿ. ಇದನ್ನು ಮಾಡಲು ಸ್ವಲ್ಪ 1 ಕಪ್ಪು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಆನಿಯನ್ ಚಾಪ್ ಮಾಡಿ ಹಾಕಿದ್ದೀನಿ, 1 ಕ್ಯಾರೆಟ್ ಚಾಪ್ ಮಾಡಿದ್ದೀನಿ, 2 ಹಸಿಮೆಣಸನ್ನು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಡ್ರೈ ಆಗಿ ಎಲ್ಲವನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನೀರು ಹಾಕ್ಕೊಂಡಿಲ್ಲ. ಎಲ್ಲ ಮಿಶ್ರಣ ಆದ ಮೇಲೆ ಇದಕ್ಕೆ ಬೇಕಾಗಿರುವಷ್ಟನ್ನು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಫುಲ್ ನೀರನ್ನು ಹಾಕ್ಕೊಳ್ಬೇಡಿ, ಏಕೆಂದರೆ ಅದು
ಅಕ್ಕಿ ರೊಟ್ಟಿ ಮಾಡಲು ಗಟ್ಟಿಯಾಗಿಯೇ ಬೇಕಾಗಿರುತ್ತೆ. ಅದಕ್ಕೆ ಮೊದಲೇ ಫುಲ್ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿಯೇ ಕಲಿಸ್ಕೊಳ್ಬೇಕು ಇದು ರೊಟ್ಟಿ ಮಾಡಲಿಕ್ಕೆ. ಇವಾಗ ಚೆನ್ನಾಗಿ ನಾದಿಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ಎಲ್ಲ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ಇವಾಗ ರೆಡಿ ಆಗಿದೆ ನೋಡಿ. ಇದಕ್ಕೆ ಈಗ ರೊಟ್ಟಿ ತಟ್ಟಲು ನಾನು ಬೇಕಾಗಿರುವಷ್ಟು ಹಿಟ್ಟು ತಗೊಂಡು ಚೆನ್ನಾಗಿ ಇದನ್ನು ಒಂದು ಉಂಡೆ ಮಾಡ್ಕೊಳ್ತೀನಿ. ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಇವಾಗ ಚೆನ್ನಾಗಿ ತಟ್ಕೊಳ್ಬೇಕು. ಇದನ್ನು ತಟ್ಟಲು ನಾನು ಬಾಳೆ ಎಲೆ ಸಹಾಯದಿಂದ ತಟ್ತಾ ಇದ್ದೀನಿ. ನೋಡಿ ಯಾವ ರೀತಿ ಅಂತ ತೋರಿಸ್ತೀನಿ. ಈ ರೀತಿ ಒಂದು ಎಲೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಕೈಗೆ. ಅದನ್ನು ಚೆನ್ನಾಗಿ ಈ ರೀತಿ ತಟ್ಕೊಳ್ತಾ ಇರಬೇಕು. ತೆಳುವಾಗಿ ತಟ್ಕೊಳ್ಬೇಕು. ಇಷ್ಟು ಆದರೆ ಸಾಕು ನೋಡಿ. ಎಲ್ಲದನ್ನು ನಾನು ಇದೇ ರೀತಿ ತಟ್ಕೊಂಡು ಎಲ್ಲವನ್ನು ಒಂದು ಸೈಡಿಗೆ ಮೊದಲೇ ಇಟ್ಟಿಟ್ಕೊಳ್ತೀನಿ. ಇವಾಗ ಒಂದು ರೆಡಿಯಾಗಿದೆ ನೋಡಿ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ತಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಲ್ಲವನ್ನು ಮೊದಲೇ ಇದೇ ರೀತಿ ಪ್ರಿಪೇರ್ ಮಾಡಿ ಇಟ್ಟಿಟ್ಕೊಳ್ತೀನಿ. ಈ ಥರ ತಿಂಡಿ ನಾವು ಮಾಡೋದ್ರಿಂದ ಮನೆಯಲ್ಲಿ ಬೆಳಿಗ್ಗೆ ಲೇಟಾಗಿ ಎದ್ದಾಗ ಈ ರೀತಿ ಸಿಂಪಲ್ ಆಗಿ ಪಟ್ ಅಂತ ಬೇಗನೆ ರೆಡಿ ಮಾಡ್ಬೋದು. ಒಂದು 10 ಮಿನಿಟಲ್ಲಿ ಅಕ್ಕಿ ಹಿಟ್ಟಿದ್ರೆ ನಮಗೆ ಏನು ಹೆಚ್ಚಾಗಿ ಕೆಲಸ ಇರೋದಿಲ್ಲ. ಬೇಗನೆ ಮನೆಯಲ್ಲಿ ರೆಡಿ ಆಗುತ್ತೆ. ಮಕ್ಕಳ ಟಿಫನಿಗೂ ಕೂಡ ಈಸಿ ಆಗುತ್ತೆ ಇದು, ಮತ್ತು ಹೆಲ್ದಿ ಕೂಡ ಇದೆ. ಇವಾಗ ಎಲ್ಲ ರೊಟ್ಟಿ ಕಂಪ್ಲೀಟಾಗಿ ಆಗಿದೆ. ಇದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ತವ ಮೇಲೆ ಹಾಕಿ ಇದು ಒಂದು 5 ಮಿನಿಟ್ ಬಿಟ್ಟು ತೆಗಿಬೇಕು. ಇವಾಗ ನೋಡಿ ನಾನು ಎಲೆಯನ್ನು ತೆಗೆದಿದ್ದೀನಿ. ಇದನ್ನು ಇನ್ನೊಂದು ಕಡೆ ತಿರ್ಸಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಇಷ್ಟು ಬೆಂದಿರಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ತೀನಿ. ಎಲ್ಲವನ್ನು ಇದೇ ಥರ ಬೇಯಿಸಿ ತಗೊಳ್ತೀನಿ. ಇವಾಗ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ನೋಡಿ. ಎಲ್ಲ ರೊಟ್ಟಿ ರೆಡಿಯಾಗಿದೆ. ಇದು ಸಿಂಪಲಿ ಟೇಸ್ಟಿಯಾಗಿದೆ. ಬೇಗನೆ ರೆಡಿ ಆಗುತ್ತೆ. ಮತ್ತು ಇದರ ಜೊತೆ ಒಂದು ಚಟ್ನಿ ಸರ್ವ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಬೇರೆ ತರಕಾರಿಗಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕುಕುಂಬರ್, ಈ ರೀತಿಯಾದ ತರಕಾರಿಗಳು. ಮತ್ತೊಂದು ಬೇಗನೆ ಮಾಡುವಂಥ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಬೆಳಿಗ್ಗೆ ಬೇಗನೆ ಫಾಸ್ಟಾಗಿ ರೆಡಿ ಮಾಡ್ಬೋದು. ಇದು ಈರುಳ್ಳಿ ದೋಸೆ. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದಕ್ಕೆ 1 ಆನಿಯನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಹಸಿಮೆಣಸು ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 1/4 ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ, ನೀರು ದೋಸೆಗೆ ಎಷ್ಟು ನೀರು ಬೇಕು ಅಷ್ಟು ಮಾಡ್ಕೊಳ್ತೀವಲ್ಲ ಅಷ್ಟೇ ಹಾಕ್ಕೊಂಡು ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಕರೆಕ್ಟಾಗಿ ಆಗಿದೆ. ಇವಾಗ ನೋಡಿ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಾಕ್ಕೊಂಡು ಒಂದು 2 ಮಿನಿಟ್ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ. ಇವಾಗ ಬೆಂದಿದೆ ನೋಡಿ. ಇದನ್ನು ಇವಾಗ ತೆಗಿತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ದೋಸೆ ಕೂಡ ಚೆನ್ನಾಗಿ ಏಳ್ತಾ ಇದೆ ನೋಡಿ. ಎಲ್ಲ ದೋಸೆಯನ್ನು ಹೀಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನು ನಾನು 2 ಕಡೆ ಬೇಯಿಸ್ಕೊಂಡು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಏಳ್ತದೆ ಅಂತ ತೋರಿಸ್ತಾ ಇರೋದು. ಇವಾಗ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. 2 ಕಡೆ ಒಂದು 2 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಆಗಿದೆ ನೋಡಿ. ಇದೇ ರೀತಿ ಎಲ್ಲವನ್ನು ಮಾಡಿ ನಾನು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಇದರ ಜೊತೆ ಒಂದು ಚಟ್ನಿಯನ್ನು ರೆಡಿ ಮಾಡಿದ್ದೀನಿ. ಇದು ಬೆಳಿಗ್ಗೆ ಬೇಗನೆ ಫಾಸ್ಟಾಗಿ ರೆಡಿ ಆಗುತ್ತೆ. ನೀವು ಕೂಡ ಈ ರೀತಿ ಬೆಳಿಗ್ಗೆ ಲೇಟಾಗಿ ಎದ್ದಾಗ ಈ ರೀತಿ ತಿಂಡಿ ಮಾಡಿ ನೋಡಿ. ಬೇಗನೆ ರೆಡಿ ಆಗುತ್ತೆ ಇವೆಲ್ಲ ತಿಂಡಿಗಳು. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ಹಾಗೆ ನನ್ನ ರೆಸಿಪಿ ಎಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.